ಡಿಸಿ ಕಚೇರಿ ಚಲೋ ಇಂದು ಬೆಳಿಗ್ಗೆ ಬೀಸು ರೋಡಿನಿಂದ ಬ್ರಹ್ಮರಕೊಟ್ಲು ಟೋಲುವಿನಿಂದ ಆರಂಭಗೊಂಡು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಿಯಾಜ್ ಪರಂಗಿಪೇಟೆ ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರತಕ್ಕಂತಹ ಅಲ್ಫಾನ್ಸ್ ಫ್ರಾಂಕೋರ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳ ಅಧ್ಯಕ್ಷರಾಗಿರತಕ್ಕಂಥ ಅನ್ವರ್ ಸಾದಾತ್ ಬಜತ್ತೂರು ಮತ್ತು ಅಶ್ರಫ್ ಅಡ್ಡೂರ್ ಅವರ ನೇತೃತ್ವದಲ್ಲಿ ಒಂದು ಸುದೀರ್ಘವಾದಂತಹ ಪಾದಯಾತ್ರೆಯನ್ನು ನಡೆಸಿಕೊಂಡು ಬ್ರಹ್ಮರಕೊಟ್ಲುವಿನಲ್ಲಿರತಕ್ಕಂಥ ಅನಧಿಕೃತ ಟೋಲನ್ನು ಕೂಡಲೇ ತೆರವುಗೊಳಿಸಬೇಕನ್ನುವಂತಹ ಎಚ್ಚರಿಕೆಯ ಘೋಷಣೆಗಳನ್ನು ಕೂಗಿಕೊಂಡು ನಾವು ಡಿಸಿ ಕಚೇರಿಯ ಬಳಿಗೆ ಬಹಳ ಶಾಂತಿಯುತವಾಗಿ ಬಂದಿದ್ದೇವೆ. ಇಲ್ಲಿಯ ವ್ಯವಸ್ಥೆಯೊಂದಿಗೆ ನಮಗೆ ಬಹಳ ಮುಕ್ತವಾಗಿ ಹೇಳಲಿಕ್ಕಿರುವಂತಹದ್ದು, ನಮ್ಮ ಬೇಡಿಕೆ ಒಂದಾಗಿದೆ. ಅನಧಿಕೃತವಾಗಿರತಕ್ಕಂತಹ ಬ್ರಹ್ಮರಕೊಟ್ಲು ಟೋಲ್ ಏನಿದೆ ಅದನ್ನು ನೀವು ತೆರವುಗೊಳಿಸಬೇಕಂತೇಳಿ ಆ ಮನವಿಯನ್ನ, ಆ ಪ್ರತಿಭಟನೆಯನ್ನ, ಆ ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ನಾವು ಡಿಸಿ ಕಚೇರಿಯ ಕಡೆಗೆ ಇವತ್ತು ಚಲೋವನ್ನು ಹಮ್ಮಿಕೊಂಡಿದ್ದೇವೆ. ಈ ಚಲೋ ಡಿಸಿ ಕಚೇರಿಯ ಬಳಿಗೆ ತಲುಪುವ ಮುಂಚೆ ತಡೆದಿರುವಂತಹ ಬ್ಯಾರಿಕೇಡ್ಗಳು ಏನಿದೆ, ಈ ಬ್ಯಾರಿಕೇಡ್ಗಳಿಗೆ SDPI ಅನ್ನು ತಡೆಯುವಷ್ಟು ಗಟ್ಟಿ ಇಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ನಿಮ್ಮ ಬ್ಯಾರಿಕೇಡ್ಗಳು SDPI ಹೆಜ್ಜೆಗಳನ್ನ, SDPI ಧ್ವನಿಗಳನ್ನ ಈ ಹಿಂದೆಯೂ ಅಡಗಿಸಿಲ್ಲ, ಇನ್ನು ಮುಂದೆಯೂ ಕೂಡ ಅಡಗಿಸಲಿಕ್ಕೆ ಈ ಬ್ಯಾರಿಕೇಡ್ಗಳಿಂದ ಸಾಧ್ಯವಿಲ್ಲ ಅನ್ನುವಂತ ಬಹಳ ದೊಡ್ಡ ಸಂದೇಶವನ್ನು ನೀಡ್ತೇವೆ. ನಮಗೆ ಈಗ ಇರುವಂತಹ ಬೇಡಿಕೆ ಇದೆಷ್ಟೇ, ಇದು ಒಂದು ಹೆದ್ದಾರಿಯಾಗಿದೆ, ಇದನ್ನ ಬ್ಲಾಕ್ ಮಾಡಲಿಕ್ಕೆ SDPI ಇಷ್ಟಪಡುವುದಿಲ್ಲ. ನೀವೇ ನಮ್ಮನ್ನ ತಡೆಯುವ ಮೂಲಕ ಇವತ್ತು ಬ್ಲಾಕ್ ಮಾಡಿಸಿದ್ದೀರಿ. ನಮಗಿರುವಂತಹ ಬೇಡಿಕೆ ಇಷ್ಟೇ, ಒಂದು ಈ ರ್ಯಾಲಿಯನ್ನ ನಿಮ್ಮ ಕಚೇರಿ ಬಳಿಗೆ ಹೋಗಿ ನಮ್ಮ ಮನವಿಯನ್ನ ಸಲ್ಲಿಸಲಿಕ್ಕೆ ಇಲ್ಲಿಯ ವ್ಯವಸ್ಥೆ ಅವಕಾಶ ಮಾಡಿಕೊಡಬೇಕು. ಅದು ನಿಮಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ಈ ಟೋಲ್ ಗೇಟ್ ಅನ್ನ ತೆರವುಗೊಳಿಸುವಲ್ಲಿ ಮುಂಚೂಣಿಯಲ್ಲಿರಬೇಕಿದ್ದಂತಹ ಇಲ್ಲಿಯ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವರು ಈ ಪ್ರತಿಭಟನೆಯ ಬಳಿಗೆ ಬಂದು ನಮ್ಮ ನಾಯಕರುಗಳಿಂದ ಮನವಿಯನ್ನ ಸ್ವೀಕರಿಸಬೇಕು. ಒಂದು ವೇಳೆ ನಿಮಗೆ ಅದು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಹೆಜ್ಜೆಯೂ ಕೂಡ ಕದಲಲಿಕ್ಕೆ ತಯಾರಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ನಾವು ನೀಡ್ತೇವೆ. ಈ ಹೋರಾಟ ನಿನ್ನೆ ಮೊನ್ನೆಯದಲ್ಲ, ಬಹಳಷ್ಟು ಹೋರಾಟಗಳಲ್ಲಿ ಆರಂಭ ಆಗಿದೆ. ಬಹಳಷ್ಟು ಹೋರಾಟಗಳನ್ನು ನಾವು ನಡೆಸಿದ್ದೇವೆ. ಕಳೆದ 5-6 ವರ್ಷಗಳಲ್ಲಿ ಬ್ರಹ್ಮರ ಟೋಲ್ ಗೇಟ್ನ ಬಳಿ ಹಲವಾರು ಹೋರಾಟಗಳು ನಡೆದಿದೆ, ಹಲವಾರು ಘಟನೆಗಳು ಕೂಡ ನಡೆದಿದೆ. ನಮಗೆ ಇಲ್ಲಿ ಹೇಳುವಂತಹದ್ದು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇವರು ಬೆನ್ನೆಲುಬಿಲ್ಲದಂತಹ ನರಾಧಕರಾಗಿ ಇಲ್ಲಿಂದ ಇವರು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ. ಆ ಪಾರ್ಲಿಮೆಂಟಿನಲ್ಲಿ ಹೋಗಿ ಯಾವುದೋ ರೌಡಿ ಶೀಟರನ್ನ ಯಾರೋ ಕೊಂದು ಹಾಕಿದ್ರೆ ಮಾತಾಡ್ಲಿಕ್ಕೆ ಮಾತ್ರ ಇವರು ಲಾಯಕ್ಕಿದ್ದಾರೆ ಹೊರತು ಈ ಜನತೆಯ ನೈಜವಾದಂತಹ ಸಮಸ್ಯೆಗಳನ್ನ ಮಾತನಾಡಲಿಕ್ಕೆ ಇವರಿಗೆ ಬೆನ್ನೆಲುಬಿಲ್ಲ ಅನ್ಬೇಕಾಗುತ್ತೆ. ಹಾಗಾಗಿ ನಮಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ವೇಳೆ ನಮ್ಮ ಧ್ವನಿವರ್ಧಕ ಕೇಳಿಸುವುದಿದ್ರೆ ನಿಮ್ಮ ಕಿಟಕಿಯ ಮೂಲಕ ನೀವು ಕೇಳಿಸಿಕೊಂಡು ಇಲ್ಲಿಗೆ ಬರಬೇಕು. SDPI ಕಾರ್ಯಕರ್ತರು, ನಾಯಕರು ಹಲವು ಕಿಲೋಮೀಟರ್ಗಳನ್ನು ದಾಟಿಕೊಂಡು ಇಲ್ಲಿಗೆ ಬಂದು ತಲುಪಿ ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ಕಾಯ್ತಾ ಇದ್ದೇವೆ. ಅದಲ್ಲದಿದ್ರೆ ನಿಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವರು ಬಂದು ಮಾನ್ಯವಾಗಿ ನಮ್ಮ ನಾಯಕರುಗಳನ್ನ ನಿಮ್ಮ ಕಚೇರಿ ಬಳಿಗೆ ಕರೆದುಕೊಂಡು ಹೋಗಿ ನಮ್ಮ ಮನವಿಯನ್ನ ಸ್ವೀಕರಿಸಲಿಕ್ಕೆ ತಯಾರಾಗಬೇಕು. ಇಲ್ಲದಿದ್ದರೆ ಈ ಹೋರಾಟಗಳೇನಿದೆ ಇನ್ನಷ್ಟು ಶಕ್ತವಾಗುತ್ತೆ, ಘೋಷಣೆಗಳು ಮುಗಿಲು ಮುಟ್ಟುತ್ತೆ, ನಮ್ಮ ಕಪಿಮುಷ್ಟುಗಳು ಬಾಣೆತ್ತರಕ್ಕೆ ಹೋಗುತ್ತೆ, ನ್ಯಾಯದ ಧ್ವನಿಗಳು ಇನ್ನಷ್ಟು ಗಟ್ಟಿಯಾಗಿ ಮೊಳಗುತ್ತೆ. ಈ ಮಂಗಳೂರನ್ನ, ಈ ಹೆದ್ದಾರಿ ಇವತ್ತು ಸ್ತಬ್ಧಗೊಳಿಸುತ್ತೆ. ಹಾಗಾಗಿ ನಾವು ಹೇಳಲಿಕ್ಕಿರುವಂತಹದ್ದು, ಈ ಹೋರಾಟ ನಮ್ಮ ರಾಷ್ಟ್ರೀಯ ನಾಯಕರ, ನಮ್ಮ ಜಿಲ್ಲಾ ನಾಯಕರ, ರಾಜ್ಯ ನಾಯಕರ ನೇತೃತ್ವದಲ್ಲಿ ಇಲ್ಲಿಯವರೆಗೆ ಬಹಳ ಅಂದವಾಗಿ ನಾವು ನಡೆಸಿಕೊಂಡು ಬಂದಿದ್ದೇವೆ. ನೀವು ನಮ್ಮಲ್ಲಿ ಅಂದವಾಗಿ, ಚಂದವಾಗಿ, ಉತ್ತಮವಾಗಿ ನಡೆದುಕೊಂಡ್ರೆ ನಾವು ಅತ್ಯುತ್ತಮವಾಗಿ ನಿಮ್ಮೊಂದಿಗೆ ನಡೆದುಕೊಳ್ತೇವೆ ಅನ್ನುವಂತ ಸಂದೇಶವನ್ನು ನೀಡುತ್ತಾ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೀನಿ.